ಸಮಸ್ಯೆ. ಬಡವರಿಗೆ ಕೊಡೋದು, ಕಡಿಮೆ ಇಂಟ್ರೆಸ್ಟ್ ಹಿಡಿದ ಅವ್ರನ್ನ ಬದುಕಿಗೆ ಎದ್ದಿಲ್ಲುವಂಥ ಕೆಲಸ, ನಿಜವಾಗಿ ಇದು ಉದ್ಧಾರ ಮಾಡುವಂಥದ್ದನ್ನು. ಆದ್ರೆ ಇದರ ಬಗ್ಗೆ ಅಪಸ್ವರಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾವೆ. ಧರ್ಮಸ್ಥಳ ಇದ್ದಿದ್ದು ಇನ್ನುಳಿದಿದ್ದಾವೆ ಮೈಕ್ರೋ ಫೈನಾನ್ಸ್ಗಳು, ಅವರು ಅದನ್ನ ಮಾಡ್ತಾರೆ ಮತ್ತು ಬೇರೆ. ಆದರೆ ಧರ್ಮಸ್ಥಳದ ಹಾಗೆಲ್ಲ ಧರ್ಮದ ನೆಲೆಗಟ್ಟಿನಲ್ಲಿ ಅತ್ಯಂತ ನೈತಿಕವಾಗಿ ಕಡಿಮೆ ಬಡ್ಡಿ ಅಂತ ತೆಗೆದುಕೊಂಡು, ಯಾಕೆ ದುಡಿತಿರ್ತಾರಲ್ಲ, ದುಡಿಯೋರು ಪೇಮೆಂಟ್ ಆಗಬೇಕು, ಆ ಸಂಸ್ಥೆ ನಡಿಬೇಕು, ಅದು ಅಡ್ಡಿ ಇಲ್ಲ. ಆದರೆ RBI ಡೈರೆಕ್ಷನ್ದಂತೆ ಇದು ನಡೀತಿದ್ದಾನ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಇದನ್ನು ಪ್ರಶ್ನೆ ಮಾಡ್ಕೊಂಡಾಗ ಭಾಳಷ್ಟು ಊರುಗಳಲ್ಲಿ ನೋಡಿದಾಗ ಭಾಳಷ್ಟು ಈಗ ಸರ್ವೆಗಳು ಬರ್ತಾ ಇದ್ದಾವೆ. ಅಲ್ಲಿ ತೊಂದರೆಗೆ ಒಳಗಾದ ಜನ ಮಾತಾಡ್ತಾ ಇದ್ದಾರೆ, ಅಲ್ಲ ಇಲ್ಲಿ ಎಲ್ಲ ಕಡೆ ಇಲ್ಲ ಇವ್ರು LIC ಮಾಡ್ಕೊಳ್ತಾರೆ, ಆ ದುಡ್ಡು ಕೊಡೋದಿಲ್ಲ ನಮಗೆ, ನಮ್ಮ ಉಳಿತಾಯ ದುಡ್ಡು ಎಲ್ಲರೂ ಸಾಲ ಹರಿದ್ರು ಸಹಿತ ವಾಪಸ್ ಕೊಡೋದಿಲ್ಲ, ಮತ್ತು ಬಡ್ಡಿ ಫ್ಲ್ಯಾಟ್ ಇಂಟ್ರೆಸ್ಟ್ ಆಗ್ತಾರೆ, ಡಬಲ್ ತೊಗೊಳ್ತಾರೆ, 1 2 ನೂರಾರು ಆರೋಪಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. LIC ಮಾಡಿಸ್ಕೊಂಡು ತುಂಬಿಸ್ಕೊಂಡಿದ್ದಾರೆ, ಇಲ್ಲಿ ನಮ್ಮ ದುಡ್ಡು ಬಂದಿಲ್ಲ, ಪೀರಿಯಡ್ ಮುಗಿದ್ರು ಅಂತ ಕೆಲವು ಜನ ಆರೋಪ. ಪಾವಗಡದಲ್ಲೇ ಅಲ್ಲ ಇಲ್ಲಿ ಎಲ್ಲ ಕಡೆನೂ ಮ್ಯಾಕ್ಸಿಮಮ್ ಕಡೆ ಧರ್ಮಸ್ಥಳದ ಮೇಲೆ ಆರೋಪಗಳಿದ್ದಾವೆ. ಇನ್ನೊಂದು ಮೈಕ್ರೋ ಫೈನಾನ್ಸ್ ಇದ್ದಾವೆ ಮತ್ತು ಬೇರೆ. ಆದರೆ ಮೈಕ್ರೋ ಫೈನಾನ್ಸ್ಗೆ ಇವು ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಅವರು ಮೈಕ್ರೋ ಫೈನಾನ್ಸರ್ ದಂಧೆ ಮಾಡ್ತಾ ಇದ್ದಾರೆ, ಅದಕ್ಕೆ ಕಾನೂನು ಕಾನೂನು ಅದ. ಬಟ್ ಇಲ್ಲೇ ಧರ್ಮದ ನೆಲೆಗಟ್ಟಿನಲ್ಲೇ ಬಡವರನ್ನು ಎತ್ತಿ ನಿಲ್ಲಿಸುವಂಥ ಕೆಲಸ ಅದು ತಪ್ಪು ಮಾಡಿದವ್ರಿಗೆ ಆಗಲಿ.